ಇನ್ನು ಪ್ರತಿಭಟನೆ ದಾರಿ ತಪ್ಪಿದ್ರ ಕುರಿತಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ದೆಹಲಿ ದಂಗೆಕೋರರ ಪರವಾಗಿ ಪೋಸ್ಟರ್ ಪ್ರದರ್ಶನ ಆಗಿದೆ. ಉಮರ್ ಖಾಲಿದ್ ಜೈಲ್ನಲ್ಲಿದ್ದಾರೆ. ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಪ್ರತಿಭಟನೆ ದಾರಿ ತಪ್ಪಿದೆಯಾ ಅನ್ನೋ ಪ್ರಶ್ನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ದೇಶದ ವಿರೋಧಿಗಳು ಅಂತ ಘೋಷಿಸಲು ಗುತ್ತಿಗೆಯನ್ನ ತೆಗೆದುಕೊಂಡಿದ್ದಾರಾ? RSS ಕಚೇರಿಯಲ್ಲಿ ದೇಶದ ಬಾವುಟ ಹಾರಿಸೋಕೆ 52 ವರ್ಷ ಬೇಕಾಯ್ತು. ಇವರಿಂದ ದೇಶಭಕ್ತಿ ಕಲಿಬೇಕಾ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ರು. ಉಮರ್ ಖಾಲಿದ್ ಜೈಲಿನಲ್ಲಿದ್ದಾರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದ್ ಅವರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವ್ರೇನು ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ಬಾವುಟ, ನಮ್ಮ ದೇಶದ ಬಾವುಟ ಹಾರಿಸಲಿಕ್ಕೆ RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಕೊಂದವ್ರು ದೇಶಭಕ್ತರು ಅಂದ್ರೆ ಗಾಂಧೀಜಿ ಏನ್? ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನೀವು ಫುಟೇಜ್ ನೋಡ್ತಿರ್ಬೇಕಲ್ಲ. ಹಿಂದೆಗಡೆ ಸಾವರ್ಕರ್ ಫೋಟೋ ಇದೆಯಾ? ಗಾಡ್ಸೆ ಫೋಟೋ ಇದೆಯಾ? ಗಾಂಧೀಜಿ ಫೋಟೋ ಇದೆಯಾ? ಇವ್ರು ಯಾರು? ಹೂ ಆರ್ ದೀಸ್ ಪೀಪಲ್ ಟು ಟೆಲ್ ಹೂ ಇಸ್ ನ್ಯಾಷನಲ್ ಅಂಡ್ ಹೂ ಇಸ್ ಆಂಟಿ ನ್ಯಾಷನಲ್? ಅವ್ರಿಗೆ ತಿಳ್ಕೊಳಕ್ ಹೇಳಿ, ಅವರಿಗೆ ಮತ್ತು ಅವ್ರ ಗುರುಗಳು RSS ಅವರಿಗೆ. ನಮ್ಮ ಹತ್ರ ಪಾಠ ಬೇಕಾದ್ರೆ ನಾವೇ ಪಾಠ ಹೇಳ್ಕೊಡ್ತೀವಿ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಶಿ ಶೇಖರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಬೆಂಬಲವಾಗಿ ರಾಜಧಾನಿಯಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಆದರೆ ಈ ಪ್ರತಿಭಟನೆ ಎತ್ತ ಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಅಲ್ಲಿ ದಂಗೆಕೋರರ ಪೋಸ್ಟರ್ ಏನೋ ಕಂಡು ಬರ್ತಾ ಇದೆ. ಏನಾಗ್ತಾ ಇದೆ? ಪ್ರತಿಭಟನೆ ನಿಜಕ್ಕೂ ಹಾದಿ ತಪ್ತಾ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ನೀಟ್ ಅಕ್ರಮವನ್ನ ವಿರೋಧಿಸಿ ನಡೀತಿರುವಂತಹ ಪ್ರತಿಭಟನಾಕಾರರ ಉದ್ದೇಶ ಏನು? ದೇಶದಲ್ಲಿ ಪರೀಕ್ಷಾ ವ್ಯವಸ್ಥೆ ಸರಿಯಾಗಬೇಕು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಈಗ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ನೀಟ್ ಆಸ್ಪಿರೆಂಟ್ಸ್ ಏನಿದ್ರು ಅವರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು. ಕ್ಲಿಯರ್ ಅಂಡ್ ಸಿಂಪಲ್ ಇದೆ ನೀಟ್ ಅಕ್ರಮವನ್ನ ವಿರೋಧಿಸಿ ಮಾಡ್ತಿರುವಂತಹ ಹೋರಾಟಗಾರರ ಬೇಡಿಕೆ. ಆದ್ರೆ ದೆಹಲಿಯಲ್ಲಿ ನಡೀತಿರುವಂತಹ ಪ್ರತಿಭಟನೆಯಲ್ಲಿ ಯಾರ್ಯಾರೋ ಕಾಣಿಸಿಕೊಂಡ್ರು. ಅಲ್ಲಿಗೆ ದೇಶ ವಿರೋಧಿ ಶಕ್ತಿಗಳೆಲ್ಲ ಬರ್ತಾ ಇದ್ದಾರೆ, ಸಮಾಜ ವಿರೋಧಿ ಶಕ್ತಿಗಳೆಲ್ಲ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಹಿಂಸಾಚಾರ ಆಗ್ತಾ ಇದೆ ಅಂತ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಸೋನಂ ವಾಂಗ್ಚುಕ್ ಅವರೇ ಬಹಿರಂಗವಾಗಿ ಟ್ವೀಟ್ ಮಾಡುವ ಮೂಲಕ ಹೇಳಿದ್ರು ದಾರಿ ತಪ್ತಾ ಇದೆ ಹೋರಾಟ ಅಂತ. ಈಗ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರು ಪ್ರದರ್ಶಿಸುವ ಪೋಸ್ಟರು ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ನೀಟ್ ವಿರೋಧಿ ಪ್ರತಿಭಟನೆಗೂ, ನೀಟ್ ಅಕ್ರಮವನ್ನ ವಿರೋಧಿಸಿ ಮಾಡ್ತಿರುವಂತಹ ಪ್ರತಿಭಟನೆಗೂ ದೆಹಲಿಯ 2020ರಲ್ಲಿ ನಡೆದಂತಹ ದಂಗೆಯ ಪ್ರಮುಖ ಆರೋಪಿಗಳಿಗೂ ಏನ್ ಸಂಬಂಧ? ಇವರ ಪೋಸ್ಟರ್ ಇರಬೇಕಾದದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಪರಿಹಾರ ಕೊಡಿ ವಿದ್ಯಾರ್ಥಿಗಳಿಗೆ, ಈ ರೀತಿಯ ಪೋಸ್ಟರ್ ಹಿಡಿದು ಬರಬೇಕಾದವರು ಏಕಾಏಕಿ ಉಮರ್ ಖಾಲಿದ್ ಪರವಾಗಿ ಜಿಂದಾಬಾದ್ ಹೇಳೋದು, ಶರ್ಜಿಲ್ ಇಮಾಮ್ ಪರವಾಗಿ ಜಿಂದಾಬಾದ್ ಹೇಳೋದು ಅಂತಂದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಪ್ರತಿಭಟನೆ ದಾರಿ ತಪ್ಪಿದೆ. ಈ ಪ್ರತಿಭಟನೆಯನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹೈಜಾಕ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಶರ್ಜಿಲ್ ಇಮಾಮ್ ಯಾರು? ಉಮರ್ ಖಾಲಿದ್ ಯಾರು? ದೆಹಲಿಯಲ್ಲಿ 2020ರಲ್ಲಿ ಇಡೀ ನಾರ್ತ್ ಈಸ್ಟ್ ದೆಹಲಿ 6 ದಿನಗಳ ಕಾಲ ಹೊತ್ತಿ ಉರಿಯೋದಕ್ಕೆ ಕಾರಣವಾದಂತಹ ಇಬ್ಬರು ಆರೋಪಿಗಳು. ಇವರ ಪರವಾಗಿ ಪೋಸ್ಟರ್ ಹಿಡಿದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಂದ್ರೆ ಏನರ್ಥ? ಶರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ ದೆಹಲಿಯ ದಂಗೆ ಸಂದರ್ಭದಲ್ಲಿ ಅದಕ್ಕೂ ಮೊದಲು ಮಾತನಾಡಿದಂತಹ ಬಹಿರಂಗ ಹೇಳಿಕೆಗಳನ್ನ ನೋಡಿದ್ರೆ ಇಡೀ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ತುಂಡು ಮಾಡಬೇಕು ಅನ್ನುವಂತಹ ಘೋಷಣೆಗಳನ್ನ ಬಹಿರಂಗವಾಗಿ ಮಾತನಾಡಿದಂತಹ ಈ ಶರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ ಪರವಾಗಿ ವಿದ್ಯಾರ್ಥಿಗಳು ಅನ್ನುವ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಇವರು? ಆಗ ಗೊತ್ತಾಗುತ್ತೆ ಇದು ಪ್ರತಿಭಟನೆ ದಾರಿ ತಪ್ಪಿದೆ ಅಂತ. ಇದೇ ಉಮರ್ ಖಾಲಿದ್ JNU ನಲ್ಲಿದ್ದಾಗ ಮಾಡಿದ್ದೇನು? ದೇಶ ವಿರೋಧಿ ಘೋಷಣೆಗಳನ್ನ ಮಾಡಿದ್ರು. ಕಾಶ್ಮೀರ ನಮ್ಮದಲ್ಲ ಅನ್ನುವಂತಹ
ಘೋಷಣೆಗಳನ್ನ ಮಾಡಿದ್ರು. ದೇಶವನ್ನ ತುಂಡು ತುಂಡು ಮಾಡಬೇಕು ಅನ್ನುವ ಘೋಷಣೆಗಳನ್ನ ಮಾಡಿದ್ದಕ್ಕೆ ಇವರನ್ನ ತುಕಡೆ ಗ್ಯಾಂಗ್ ಅಂತ ಕರೆಯೋದು. ಇಂತಹ ತುಕಡೆ ಗ್ಯಾಂಗ್ ಸದಸ್ಯರನ್ನ ಉದ್ಭವೀಕರಣ ಮಾಡಿ ಅವರಿಗೆ ಜಿಂದಾಬಾದ್ ಹೇಳಿ ಆ ಮನಸ್ಥಿತಿಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡ್ರೆ ಇಡೀ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹೈಜಾಕ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ದೆಹಲಿಯಲ್ಲೂ ಕೂಡ ಇದೇ ರೀತಿಯ ಘಟನೆಗಳು ಆದ ನಂತರವೇ ಸೋನಂ ವಾಂಗ್ಚುಕ್ ಹಿಂಸಾಚಾರಕ್ಕೆ ಕಾರಣವಾಗಬಹುದು, ಇಡೀ ಪ್ರತಿಭಟನೆ ದಿಕ್ಕು ತಪ್ತಾ ಇದೆ ಅಂತ ಅವರಿಗೆ ಅರಿವಾದ ನಂತರ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸುವಂತಹ ನಿರ್ಧಾರ ಮಾಡಿದ್ರು ಮತ್ತು ವಿದ್ಯಾರ್ಥಿಗಳಿಗೆ ಕರೆಯನ್ನು ಕೊಟ್ರು. ನೀವು ಜಾಗರೂಕವಾಗಿರ್ಬೇಕು ಅನ್ನುವಂತಹ ಕರೆಯನ್ನು ಕೊಟ್ಟಿದ್ರು. ಈ ಹಿಂದೆ ಉಮರ್ ಖಾಲಿ JNU ಅಫ್ಜಲ್ ಗುರುವನ್ನ ನೇಣು ಹಾಕಿ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು. ದೇಶ ತುಂಡು ತುಂಡಾಗ್ಲಿ ಅಂತ ಘೋಷಣೆಗಳನ್ನ ಕೂಗಿದ್ರು. ಆ ಕೇಸ್ ಕೂಡ ಅವರ ಮೇಲಿದೆ. 2020 ದೆಹಲಿಯ ದಂಗೆಯಲ್ಲಿ 56 ಜನ ಬಲಿಯಾದ್ರು, 300ಕ್ಕೂ ಹೆಚ್ಚು ಜನ ಗಾಯಗೊಂಡ್ರು. 6 ದಿನಗಳ ಕಾಲ ಇಡೀ ನಾರ್ತ್ ಈಸ್ಟ್ ದೆಹಲಿ ಒತ್ತು ಉರಿದಿತ್ತು. ಅಂತಹ ಆರೋಪಿಗಳ ಮೇಲೆ UAPA ಕೇಸ್ ಹಾಕಲಾಗಿದೆ. UAPA ಕೇಸ್ ಯಾರ ಮೇಲೆ ಹಾಕ್ತಾರೆ? ಭಯೋತ್ಪಾದಕರ ಮೇಲೆ ಹಾಕ್ತಾರೆ. ಅಂತಹ ಗಂಭೀರವಾದಂತಹ ಆರೋಪಗಳಿರುವ ವ್ಯಕ್ತಿಗಳನ್ನ ಒಂದು ವಿದ್ಯಾರ್ಥಿಗಳ ಪರ ಮಾಡುವಂತಹ ಪ್ರತಿಭಟನೆಯಲ್ಲಿ ಅವರಿಗೆ ಜಿಂದಾಬಾದ್ ಹೇಳಿ ವೈಭವೀಕರಿಸುವಂತಹ ಮನಸ್ಥಿತಿಗಳು ಪ್ರತಿಭಟನೆಯಲ್ಲಿ ಕಾಣಿಸ್ಕೊಳ್ತಿದಾವೆ ಅಂತಂದ್ರೆ ಸಹಜವಾಗಿ ಈ ಹೋರಾಟ ದಾರಿ ತಪ್ಪಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ವೀಣಾ, ಥ್ಯಾಂಕ್ ಯು ಶಶಿಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.